ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಆಯುರ್ವೇದಿಕ್ ಡಾಕ್ಟರ್ನ ಪರಿಚಯ ಮಾಡ್ಬೇಕು ಅಂತಿದ್ದೀನಿ. ಯಾಕೆ ಅಂದ್ರೆ ಇವರಿಂದ ಕೆಲವೊಬ್ಬರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸಿದೆ ನನಗೆ. ಅವ್ರನ್ನ ನನಗೂ ಪರಿಚಯ ಮಾಡ್ತೀನಿ. ಏನೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಹೇಗಿದೆ ಅವ್ರ ಕ್ಲಿನಿಕ್, ಎಲ್ಲಿದೆ, ಅದೆಲ್ಲ ನಿಮಗೆ ಮುಂದೆ ತಿಳಿಸ್ತೀನಿ ನಾನು. ಹೋಗೋಕೆ ಮುನ್ನ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಅದೆಲ್ಲ ಇಲ್ಲೇ ರೆಡಿ ಆಗುತ್ತೆ ಊರಿಂದ? ಇಲ್ಲ, ನಾನು ಹೇಳಿದಿರಲ್ಲ, ನಮ್ದಲ್ಲಿ ಈಗ ಟ್ರೀಟ್ಮೆಂಟ್ಸ್ ಮೆಡಿಸಿನ್ ಪ್ರಿಪರೇಷನ್ ನಾವು ಅಲ್ಲೇ ಮಾಡ್ತಾ ಇರೋದು. ಔಷಧಿಗಳೆಲ್ಲ ಅಲ್ಲಿಂದಾನೆ. ಫೋಟೋಸ್ ಇದೆ ಅವ್ರದ್ದು, ಬನ್ನಿ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಮಾ ಮ್ಯಾಥ್ಯೂ ಅಂತ. ಇಲ್ಲಿ ಜಯನಗರ 9th ಬ್ಲಾಕ್ ಅಲ್ಲಿ ನಾನು ಒಂದು ಹೊಸ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೇನೆ. ಹೆಸರು ಬಂದು ಸಪ್ತಾಕ್ಷಿ ಆಯುರ್ವೇದ. ಸೊ ಇಲ್ಲಿ ನಾವು ಕ್ರಾನಿಕ್ ಡಿಸೀಸ್ ಅಂದ್ರೆ ದೀರ್ಘಕಾಲಿಕ ವ್ಯಾಧಿಗಳಿಗೆ ಮತ್ತೆ ಕ್ಯಾನ್ಸರ್, ಮೇನ್ ಆಗಿ ಕ್ಯಾನ್ಸರಿಗೆ ಔಷಧಿ ನೀಡ್ತೇವೆ. ಕ್ರಾನಿಕ್ ಡಿಸೀಸ್ ಅಂದ್ರೆ ಅದರಲ್ಲಿ ಎಲ್ಲ ಬರುತ್ತೆ. ಅಂದ್ರೆ ರೆಸ್ಪಿರೇಟರಿ ಇಶ್ಯೂಸ್, ಅಸ್ತಮಾ, ಬ್ರಾಂಗೈಟಿಸ್ ಅದರ ಸಂಬಂಧಪಟ್ಟ, ಮತ್ತೆ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್, ನರ ಸಂಬಂಧಪಟ್ಟ ಸ್ಟ್ರೋಕ್, ಮಲ್ಟಿಪಲ್ ಸ್ಕ್ಲೆರೋಸಿಸ್, ಹಾಗೆ ವ್ಯಾಧಿಗಳು, ಮಸ್ಕುಲೋಸ್ಕೆಲಿಟಲ್ ಜಾಯಿಂಟ್ ಪೇನ್, ಲೋ ಬ್ಯಾಕ್ ಪೇನ್, ಮತ್ತೆ ಆಟೋಇಮ್ಯೂನ್ ಕಂಡೀಷನ್ಸ್, ಮೇನ್ ಆಗಿ ರುಮಟೋಯ್ಡ್ ಆರ್ಥರೈಟಿಸ್, SLE, ಫೈಬ್ರೋಮಯಾಲಜಿಯಾ, ಹಾಗೆ ಕ್ರಾನಿಕ್ ಡಿಸೀಸಸ್. ಮತ್ತೆ ಈಗ ಪೀಡಿಯಾಟ್ರಿಕ್ ಏನಾದ್ರು ಮಕ್ಕಳದು ಕಂಡೀಷನ್ ಇದ್ರೆ ಸೆರೆಬ್ರಲ್ ಪಾಲ್ಸಿ, ಹಾಗೆ ಜೆನೆಟಿಕ್ ಪ್ರಾಬ್ಲಮ್ಸ್ಗೂ ನಾವು ಮೆಡಿಸಿನ್ಸ್ ಕೊಡ್ತೇವೆ. ದೆನ್ ಮೇನ್ ಆಗಿ ಕ್ಯಾನ್ಸರ್ ಪೇಷಂಟ್ಸ್. ಸೊ ಕ್ಯಾನ್ಸರ್ ಪೇಷಂಟ್ಸಿಗೆ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬಂದ್ರೆ ಅದಕ್ಕೂ ಡಿಪೆಂಡಿಂಗ್ ಆನ್ ದ ಕ್ಯಾನ್ಸರ್ ನಾವು ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ಸು, ಗೈಡೆನ್ಸು, ಈಗ ಕೆಲವೊಂದು ಸರ್ಜರಿ ಬೇಕಾಗಿರುತ್ತೆ, ಅದಕ್ಕೆ ಸರ್ಜರಿಗೆ ಹೆಂಗ್ ಹೋಗ್ಬೇಕು ಅಂತ ಡೆಫಿನೆಟ್ ಆಗಿ ನಾವು ಗೈಡ್ ಮಾಡ್ತೇವೆ. ಈಗ ಕೀಮೋ, ರೇಡಿಯೇಷನ್ ಎಲ್ಲ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ತಗೊಳ್ತಿದ್ದವರಿಗೆ ಜೊತೆಗೆ ಸಪೋರ್ಟಿವ್ ಆಗಿಯೂ ನಾವು ಆಯುರ್ವೇದಿಕ್ ರಸಾಯನ ಥೆರಪಿ ಅಂತ ಸಪೋರ್ಟಿವ್ ಮೆಡಿಸಿನ್ಸ್ ಕೂಡ ಕೊಡ್ತೇವೆ. ಅದ್ರ ಜೊತೆಗೆ ಇವಾಗ ಕೆಲವರಿಗೆ ಸ್ಟೇಜ್ 4 ಅಲ್ಲಿ ಇರ್ಬೋದು, ಬೇರೆ ಏಜ್ ಫ್ಯಾಕ್ಟರ್ ಅಲ್ಲಿ ಈಗ 70 ಎಲ್ಲ ಕ್ರೋಸ್ ಆದ್ರೆ ಅವರಿಗೆ ಬೇರೆ ಯಾವುದು ಕೀಮೋ, ರೇಡಿಯೇಷನ್ ಎಲ್ಲ ಹೋಗುವಷ್ಟು ಶಕ್ತಿ ಇರಲ್ಲ. ಸೊ ಅಂತ ಪೇಷಂಟ್ ಅಲ್ಲಿ ಕೂಡ ನಾವು ನಮ್ದು ಸೇಫ್ ಆಗಿರುವ ಆಯುರ್ವೇದಿಕ್ ಮೆಡಿಸಿನ್ಸ್, ಡ್ರಗ್ಸ್ ಅನ್ನು ಯೂಸ್ ಮಾಡಿ ಅವರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡ್ಬೋದು, ಲಕ್ಷಣಗಳನ್ನು ಕಮ್ಮಿ ಮಾಡ್ಕೊಡ್ತೇವೆ. ಇದರಲ್ಲಿ ಸ್ಟೇಜ್ ಅಂತ ಬರುತ್ತಲ್ಲ, 1 to 4 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಅದು ನೀವು ಏನ್ ಸ್ಟೇಜ್ ಅಲ್ಲಿ ಇದ್ರೂ ಡೆಫಿನೆಟ್ಲಿ ಯಾವ ಸ್ಟೇಜ್ ಅಲ್ಲಿ ಆದ್ರೆ ನಮ್ಗೆ ಅದು ಬೇಕಾದ ತರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ನಾವು ಸೆಟ್ ಮಾಡಿದ್ದೇವೆ ಆಲ್ರೆಡಿ ನಮ್ಮ ಕ್ಲಿನಿಕ್ ಅಲ್ಲಿ. ಓಕೆ. ಮೆಡಿಸಿನ್ ಎಲ್ಲ ಯಾವ ತರ ಇರುತ್ತೆ ನೋಡ್ಬೋದು ನಾವು? ನಾನ್ ಜನರಲ್ ಆಗಿ ಡೆಫಿನೆಟ್ಲಿ ನಾನು ಈ ಡಾಕ್ಟರ್ನ ಯಾಕೆ ಪರಿಚಯ ಮಾಡ್ತಿದ್ದೀನಿ ಅಂದ್ರೆ, ಇವರು ಆಯುರ್ವೇದಿಕ್ ಇಂದ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಬರಲ್ಲ. ಅದು ನನಗೆ ಇಷ್ಟ ಆಗಿ ಆ ಇನ್ಫಾರ್ಮೇಶನ್ ನಿಮ್ಗೆಲ್ಲ ತಿಳಿಯಲಿ ಅಂತ ನಾನು ಈ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿ ಅವ್ರ ವ್ಯಾಲ್ಯೂಬಲ್ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ ಮೇಡಮ್ ನಿಮಗೆ ಥ್ಯಾಂಕ್ ಯು. ಅದು ಇಲ್ಲಿ ಈಗ ಡಿಸ್ಪ್ಲೇ ಇಡಲ್ಲ. ಕ್ಯಾನ್ಸರ್ಗೆ ಪ್ರಿಪರೇಷನ್ ನಾವು ಪ್ರಿಪೇರ್ ಮಾಡಿ ಕೊಟ್ಟರೆ ಹೀಗೆ ಇಡಲ್ಲ. ಓಕೆ. ಜಸ್ಟ್ ಜನರಲ್ ಬೇರೆ ಕಂಡೀಷನ್ ಇದೆಯಲ್ಲ, ಈಗ ಜಾಯಿಂಟ್ ಪೇನ್ ಆಗೋದು ಅದಕ್ಕೆಲ್ಲ. ಓಕೆ. ಅದು ಅವಾಗಲೇ ಮಾಡಬೇಕಾಗುತ್ತೆ ಹೆಂಗೆ ಮೇಡಮ್ ಮೆಡಿಸಿನ್? ಈ ಇನ್ಫಾರ್ಮೇಶನ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ತುಂಬ ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಬೇಕಾಗಿರೋ ಇನ್ಫಾರ್ಮೇಶನ್. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ.